ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ರೊಟ್ಟಿ ಜೊತೆಗೆ ಬಾಡಿಸುವುದಕ್ಕೆ ಮೂಲಂಗಿ ಪಚ್ಚಡಿ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ಎಲ್ಲ ಹಳ್ಳಿಯಲ್ಲೂ ಕೂಡ ರೊಟ್ಟಿ ಜೊತೆಗೆ ಬಾಡಿಸುವುದಕ್ಕೆ ಈ ಥರ ಮೂಲಂಗಿ ಪಚ್ಚಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಹಾಗೇನೂ ಕೂಡ ತಿಂತಾರೆ. ಮತ್ತು ಈ ಥರ ಪಚ್ಚಡಿ ಕೂಡ ಮಾಡಿ ತಿನ್ಬೋದು ನಾವು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಮೂಲಂಗಿ ಸೊಪ್ಪನ್ನು ನೀಟಾಗಿ ಸೋಸಿ ಮತ್ತು ತೊಳೆದು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ನಾವು ಮೂಲಂಗಿ ಸೊಪ್ಪನ್ನು ಕಟ್ ಮಾಡ್ಕೋಬೇಕು, ಹಾಗೆ ಮೂಲಂಗಿಯನ್ನು ಕೂಡ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಮೂಲಂಗಿದು ಕೂಡ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲವೂ ನಾವು ಸ್ವಲ್ಪ ನೀಟಾಗಿ ತೆಗೆದುಬಿಡಬೇಕು. ಮೂಲಂಗಿ ಕೂಡ ಸಣ್ಣಗೆ ನಾವು ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಉಳ್ಳಾಗಡ್ಡಿಯನ್ನು ಕೂಡ ನಾವು ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೋಬೇಕು. ತುಂಬ ದಪ್ಪಗೆ ಮಾಡಬೇಡಿ, ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಉಳ್ಳಾಗಡ್ಡಿಯೂ ಕೂಡ. ನೋಡಿ, ಮೂಲಂಗಿ ಪಚ್ಚಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೇನೂ ನೀವು ಮೂಲಂಗಿಯನ್ನು ರೊಟ್ಟಿ ಜೊತೆಗೆ ತಿನ್ಬೋದು, ಅಥವಾ ಹಾಗೆ ತಿನ್ನುವುದಕ್ಕೆ ಆಗೋದಿಲ್ಲ ಅಂದರೆ ಈ ಥರ ಪಚ್ಚಡಿಯನ್ನು ಕೂಡ ಮಾಡಿ ತಿನ್ಬೋದು. ನೋಡಿ, ನಾನಿಲ್ಲಿ ಎಲ್ಲವೂ ಕಟ್ ಮಾಡಿ ಇಟ್ಟಿದ್ನಲ್ಲ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಮತ್ತು ಉಳ್ಳಾಗಡ್ಡಿಯು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟನ್ನು ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿ, ಹಾಗೆ ಇಲ್ಲಿ ಸ್ವಲ್ಪ ಕೆಂಪು ಖಾರದ ಪುಡಿ. ಖಾರ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ, ಸ್ವಲ್ಪನೇ ಹಾಕಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಿನಷ್ಟು ಶೇಂಗಾ ಪುಡಿ ಹಾಕಿ. ತುಂಬ ಬೇಗನೆ ನಾವು ಅಡುಗೆ ಏನೂ ಮಾಡಿಲ್ಲ ಅಂದರೂ ಕೂಡ ಈ ಥರ ದಿಢೀರಾಗಿ ನಾವು ಈ ಥರ ಪಚ್ಚಡಿಯನ್ನು ಮಾಡಿ ತಿನ್ಬೋದು. ಹಾಗೆ ಕಾಯಿಸಿರುವ ಎಣ್ಣೆಯನ್ನು ಹಾಕಿ, ಒಂದು 2ರಿಂದ 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಕೂಡ ಹಾಕಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿಯಾದ ಕೆಲಸ ನಮಗೆ ಪಚ್ಚಡಿ ಮಾಡುವುದಕ್ಕೆ. ಕೇವಲ ಒಂದು 2 ನಿಮಿಷದಲ್ಲೆಲ್ಲ ನಾವು ಈ ಥರ ಪಚ್ಚಡಿಯನ್ನು ಮಾಡ್ಕೋಬಹುದು. ತುಂಬಾ ಚೆನ್ನಾಗಾಗತ್ತೆ ಸೈಡು ರೊಟ್ಟಿ ಜೊತೆಗೆ ತಿನ್ನುವುದಕ್ಕೆ ಈ ಪಚ್ಚಡಿ. ನೋಡಿ, ಶೇಂಗಾ ಪುಡಿ ಹಾಕಿದ್ದೇವಲ್ಲ, ಶೇಂಗಾ ಪುಡಿ ಮತ್ತು ಖಾರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕಂದ್ರೆ ನಾವು ಇದನ್ನು ಕೈಯಿಂದನೇ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಣ್ಣೆ ಹಾಕಿದ್ದೇವಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿ ನಮಗೆ ಇದು ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಈ ಥರ ಪಚ್ಚಡಿಯನ್ನು ಮಾಡಿ ನಾವು ರೊಟ್ಟಿ ಜೊತೆಗೇನು ತಿನ್ಬೋದು, ಅಥವಾ ಅನ್ನದ ಜೊತೆಗೂ ತಿನ್ಬೋದು. ಅನ್ನದ ಜೊತೆಗೆ ಬಿಸಿ ಬಿಸಿಯಾದ ಅನ್ನ, ತುಪ್ಪ ಮತ್ತು ಪಚ್ಚಡಿಯನ್ನು ಕೂಡ ನಾವು ಇಲ್ಲಿ ತಿನ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ಥ್ಯಾಂಕ್ ಯು.